ಯೋಗಿಯ ಮಾತಿಗೆ ಭಯಪಟ್ಟುಕೊಂಡು ಸುವೀಕ್ಷಾ ನಡುಗ್ತಾ ಇದ್ರೆ ಯೋಗಿ ಮಾತ್ರ ಪ್ರಾಥಮಿಕ ಚಿಕಿತ್ಸಾ ಪೆಟ್ಟಿಗೆ ಅಂತಂದು ಹತ್ತಿಯನ್ನು ತೆಗೆದುಕೊಂಡು ಗಾಯದ ಮೇಲೆ ಒರೆಸ್ತಾ, ನೋಡು ನೀನಾಗಿ ಹೊರಗೆ ಬಂದರೆ ಸುರಕ್ಷಿತ ಆಗಿರ್ತೀಯ, ಇಲ್ದಿದ್ರೆ ಪರಿಸ್ಥಿತಿ ತುಂಬ ಘೋರವಾಗಿರುತ್ತೆ, ಅದಕ್ಕೆ ಹೇಳ್ತಿದ್ದೀನಿ ಮರ್ಯಾದೆಯಿಂದ ಈಚೆ ಬಂದ್ಬಿಡು ಅಂತ ಬೆದರಿಸ್ತಾನೆ. ಸುವೀಕ್ಷಾಳಿಗೆ ಮೈಯೆಲ್ಲ ಬೆವರು ಹರಿತಿದ್ರೆ ಕಣ್ಣೀರನ್ನು ಒರೆಸ್ಕೊಳ್ತಾ, ನೋಡಯ್ಯ, ನಿನಗೆ ಬೇಕಾಗಿರೋದು ನಾನು ಇಲ್ಲೇ ಇರೋದು ತಾನೆ. ಇನ್ನು ಹಾಗಂದಮೇಲೆ ನಾನು ಕೋಣೆಯಲ್ಲಿದ್ದರೂ ಒಂದೇ, ಹೊರಗಿದ್ರೂ ಒಂದೇ. ಕೋಣೆಯಲ್ಲಿ ನೀನಿದೆಯಾ, ಇನ್ನು ನಾನು ತಪ್ಪಿಸ್ಕೊಳ್ಳೋ ಹಾದಿ ಇಲ್ಲ. ನೀನು ಕೂಡ ಹೈಗ್ರೀವ್ ಬರೋವರೆಗೂ ನನ್ನನ್ನು ಪ್ರಾಣದೊಂದಿಗೆ ಉಳಿಸ್ಕೊಳ್ಳೋದಾಗಿ ಅವ್ರ ಜೊತೆ ನೋಡ್ತಿದ್ಯಾ. ಆದ್ದರಿಂದ ನಾಳೆ ಮಧ್ಯಾಹ್ನದವರೆಗೆ ನಾನು ಇಲ್ಲೇ ಇರ್ತೀನಿ. ಹಾಗಲ್ಲದೆ ನನ್ನನ್ನು ಹೊರಗೆ ಕರೆದು ಏನಾದರೂ ಮಾಡಿಬಿಟ್ರೆ ನೀನು ನನ್ನ ಗಂಡನಿಗೆ ನೀಡಿದ ಸವಾಲಿನಲ್ಲಿ ಸೋತಂತೇನೆ. ಅದೇ ನಿಜವೆಂದು ಒಪ್ಕೊಂಡ್ರೆ ಹೇಳು, ಬಾಗಿಲನ್ನು ತೆಗೆದು ಬಿಡ್ತೀನಿ ಅಂತ ಹಿತರಿತ್ಲೆ ಹೇಳ್ತಾಳೆ. ಮಹಾನ್, ಎಷ್ಟೇ ಆದರೂ ಮುಖ್ಯಮಂತ್ರಿ ಸೊಸೆ ಅಲ್ವೇ, ಆ ಮಟ್ಟಿನ ಬುದ್ಧಿ ಇರಲೇಬೇಕಲ್ವೇ. ಸರಿ, ತರ್ಕದೊಂದಿಗೆ ಮಾತನಾಡ್ತಿರೋದ್ರಿಂದ ಸರಿ, ನೀನು ಎಷ್ಟರವರೆಗೆ ಇರ್ತೀಯೋ ಅಲ್ಲೇ ಇರು. ನಾನು ಕೂಡ ಎಗ್ರಿಯು ಬರೋವರೆಗೂ ಕಾಯ್ದು ನಂತರ ನಿನ್ನನ್ನು ವಾಶ್ರೂಮ್ನಲ್ಲೇ ಮುಗಿಸ್ಬಿಡ್ತೀನಿ ಅಂತ ಅಂತಾನೆ. ಸುವೀಕ್ಷಾ ಮಂಡಿಗಳ ಮೇಲೆ ತಲೆಯನ್ನು ಇಟ್ಕೊಂಡು ಹೈಗ್ರೀವ್ನನ್ನು ಬೇಗನೆ ಬರುವಂತೆ ದೇವರನ್ನು ಪ್ರಾರ್ಥಿಸ್ತಾ ರಾತ್ರಿ ಇಡೀ ರೆಪ್ಪೆ ಬಡಿದು ದಿಗ್ಭ್ರಮೆಯಿಂದ ನೋಡ್ತಾ ಹಾಗೆಯೇ ಕೂತ್ಕೊತಾಳೆ. ಯೋಗಿ ಎಷ್ಟು ಹೊತ್ತು ಇರ್ತಾಳಂತ ನೋಡೋಣ ಎಂಬಂತೆ ತನ್ನ ಗಾಯಗಳಿಗೆ ಮುಲಾಮನ್ನು ಹಚ್ಕೊಂಡು ಅಲ್ಲೇ ಹಾಸಿಗೆಯ ಮೇಲೆ ಮಲಗಿ ಸುವೀಕ್ಷಾಳಿಗಾಗಿ ಕಾಯ್ತಾ ಇರ್ತಾನೆ. ಇದನ್ನೆಲ್ಲ ಕೀರ್ತಿ ಹೇಳಿರಲ್ಲ, ನಿಮ್ಮ ಕ್ಲಾರಿಟಿಗೋಸ್ಕರ ಸ್ವಲ್ಪ ಮುಂದೆನೇ ಹೇಳಿದ್ದೀನಿ ಅಷ್ಟೆ. ಕೀರ್ತಿ ಹೇಳಿದ್ದನ್ನೆಲ್ಲ ಕೇಳಿದ ನಂತರ ಹೈಗ್ರೀವ್ ಕೋಪದಿಂದ ಕೀರ್ತಿಯನ್ನು ಬಿಟ್ಟು ಓಡ್ತಾ ಮೇಲಕ್ಕೆ ಹೋಗ್ತಾನೆ. ಅಲ್ಲಿಯೂ 4 ಕೋಣೆಗಳಿರೋದ್ರಿಂದ ಕೊನೆಯಲ್ಲಿ ಕಾಣಿಸ್ತಿರೋ ಕೋಣೆಯನ್ನು ನೋಡಿ ವೇಗವಾಗಿ ಹೋಗಿ ಬಾಗಿಲನ್ನು ತೆರೀತಾ ಇದ್ದಂತೆ ಎದುರುಗಡೆ ನೆಲದ ಮೇಲೆ ಕೂತಿದ್ದ ಸುವೀಕ್ಷಾ ನೋಡಿ ಪ್ರಾಣವು ಮರಳಿ ಬಂದಂತಾಗಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ತಾ ಹೆಜ್ಜೆಯನ್ನು ಮುಂದೆ ಗಿಡದಕ್ಕೆ ಹೋಗಿ ನಿಂತ್ಕೊತಾನೆ. ಬಾಯಿಯ ಮೂಲೆಗಳಿಂದ ರಕ್ತ ಬರ್ತಿದ್ರೆ ಹೈಗ್ರೀವ್ನನ್ನು ನೋಡಿದ ಸಂತೋಷದಿಂದ ಯಜಮಾನ್ರೇ ಅಂತ ಅಳು ಧ್ವನಿಯಲ್ಲಿ ಕರೀತಾಳೆ ಸುವೀಕ್ಷಾ. ಸುವೀಕ್ಷಾಳ ಕಣ್ಣೀರು ನಿಲ್ಲದೆ ಸುರಿತಾ ಇರುತ್ತೆ. ಅಷ್ಟರಲ್ಲಿ ಚಟಕ್ಕನ ಶಬ್ದ ಕೇಳಿಸಿ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ನೋಡ್ತಾನೆ ಹೈಗ್ರೀವ್. ಯೋಗಿ ಕೆಟ್ಟದಾಗಿ ನಗ್ತಾ ಇರ್ತಾನೆ. ಸುವೀಕ್ಷಾಳ ತಲೆಗೆ ಬಂದೂಕನ್ನು ಇಟ್ಟು ಕುರ್ಚಿಯಲ್ಲಿ ಕೂತಿರೋ ಯೋಗಿಯನ್ನು ನೋಡ್ತಾ ಇದ್ದಂತೆ ಹೈಗ್ರೀವ್ನಲ್ಲಿರೋ ರಾಕ್ಷಸನು ಹೊರಗೆ ಬರ್ತಾನೆ. ಯೋಗಿ ಮಾತ್ರ ಸುವೀಕ್ಷಾಳ ತಲೆ ಮೇಲೆ ಬಂದೂಕನ್ನಿಟ್ಟು, ಏನು ಟೈಮಿಂಗ್ ಕಣೋ ನಿಂದು, ನಾನು 12 ಗಂಟೆಗೆ ಅಂತ ಹೇಳಿದ್ರೆ 1 ಗಂಟೆ ಮುಂಚೆನೇ ಬಂದುಬಿಟ್ಟೆ. ನೀನು ಹೆಂಡತಿ ಹೇಳಿದಾಗೆ ಹಾರಾಡ್ಕೊಂಡು ಬಂದೆ ಏನು ಅಂತ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದರೆ ಹೈಗ್ರೀವ್ ಒಂದು ಕ್ಷಣ ಯೋಗಿಯನ್ನು ನೇರವಾಗಿ ನೋಡ್ತಾ ವಿಕಟ ನಗುವಿನೊಂದಿಗೆ, ನನ್ನ ಬಗ್ಗೆ ನನ್ನ ಹೆಂಡತಿಗಿಂತ ನಿನಗೇ ಹೆಚ್ಚಾಗಿ ತಿಳಿದಿದ್ರು ಮತ್ತೆ ಕೇಳ್ತಿದ್ಯಾ, ಯಾಕೆ ಇಡಿಯಟ್ ಅಂತ ಕೆಳ ಕೂತಿದ್ದ ಸುವೀಕ್ಷಾಳ ಎದುರಿಗೆ ಬಂದು ಒಂದೇ ಆಸನದಲ್ಲಿ ಸೋಫಾದಲ್ಲಿ ಕೂತು ಕಾಲಿನ ಮೇಲೆ ಕಾಲನ್ನು ಹಾಕ್ಕೊಳ್ತಾನೆ. ಯೋಗಿಗೆ ಮೈಯೆಲ್ಲ ಉರಿದು, ಹೈಗ್ರೀವ್, ನಿನ್ನ ಹೆಂಡತಿ ನನ್ನ ಬಂದೂಕಿಗೆ ಅರ್ಧ ಇಂಚು ದೂರದಲ್ಲಿದ್ದಾಳೆ, ನೀನು ತಗ್ಸಿ ಮಾತನಾಡ್ದಿದ್ರೆ ಗುಂಡಿಕ್ಕಿ ಕೊಂದುಬಿಡ್ತೀನಿ ಅಂತ ಕೋಪದಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದರೆ ಹೈಗ್ರೀವ್ ಮಾತ್ರ ರಾಜಗಾಂಭೀರ್ಯದಿಂದ ಕೂತು, ಆಹಾ, ಕೊಲ್ಲೋ ವಿಷಯ ನಂತರದಲ್ಲಿ ಅಂತ ಸುವೀಕ್ಷಾಳ ತುಟಿಯ ತುದಿಯಲ್ಲಿ ಬರ್ತಿರೋ ರಕ್ತವನ್ನು ಬೆರಳಿನಿಂದ ಒರೆಸಿ, ಇದನ್ನು ಹೊರಗೆ ಬರುವಂತೆ ಮಾಡಿದ್ದಕ್ಕೆ ನಿನ್ನ ನವರಂಧ್ರಗಳಿಂದ ರಕ್ತವನ್ನು ಹೊರ ಹಾಕಿಸ್ತಿದ್ರೆ ನನ್ನ ಹೆಸರು ಹೈಗ್ರೀವ್ ಮಿಶ್ರಾ, ಶರತ್ಚಂದ್ರ ಮಿಶ್ರನ ಮಗನೇ ಅಲ್ಲ. ಇಷ್ಟು ದಿನ ಯಾಕಪ್ಪ ಅಂತ ಚಿಕ್ಕ ಪುಟ್ಟ ಶಿಕ್ಷೆಗಳೊಂದಿಗೆ ಬಿಡ್ತಿದ್ರೆ ನನ್ನ ಹೃದಯದ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ಯಾ, ಇನ್ನು ಬಿಡೋದಿಲ್ಲ ಅಂತ ಮೇಲ್ ಹಾಕಿದ ಕಾಲಿನಿಂದ ಬಲವಾಗಿ ರೆಪ್ಪೆ ಬಡಿಯೋ ಅಷ್ಟರಲ್ಲೇ ಯೋಗಿ ಎದೆ ಮೇಲೆ ಒದಿತಾನೆ. ಅನಿರೀಕ್ಷಿತವಾಗಿ ಆ ಕೃತ್ಯವನ್ನು ಊಹಿಸ್ಕೊಳ್ಳೋದ ಕಾರಣದಿಂದ ಬಂದೂಕು ಹಾರಿ ಪಕ್ಕದಲ್ಲಿ ಬೀಳುತ್ತೆ. ಯೋಗಿಯು ಸೋಫಾದೊಂದಿಗೆ ಹಿಂದೆ ಹೋಗಿ ಬೀಳ್ತಾನೆ. ಹೈಗ್ರೀವನ ವರ್ತನೆಗೆ ಸುವೀಕ್ಷಾ ಬಾಯನ್ನು ತೆರೆದು ನೋಡ್ತಾ ಇದ್ದರೆ ಆಕೆ ಕೈಯನ್ನು ಹಿಡಿದು ಮೇಲಕ್ಕೆತ್ತಿ ಭುಜ ಸುತ್ತಲೂ ಕೈಯನ್ನು ಹಾಕಿ ಕೆನ್ನೆ ಮೇಲೆ ಉಳಿದಿರೋ ಕೈ ಗುರುತುಗಳನ್ನ ನೋಡಿ, ಇವನೇನಾ ಅಂತ ಕೇಳ್ತಾನೆ. ಆ ಮಾತು ಎಷ್ಟು ಗಂಭೀರವಾಗಿ ಬಂದಿತ್ತೆಂದರೆ ಅಲ್ಲಿವರೆಗೆ ಸಂತೋಷಪಟ್ಟ ಸುವೀಕ್ಷಾ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾಳೆ.
ಹೇಳು ಅಂತ ಗದ್ದರಿಸ್ತಾ ಇದ್ದಂತೆ ಹೆದರುಕೊಂಡು ಹೌದು ಎಂಬಂತೆ ತಲೆಯನ್ನು ಅಲ್ಲಾಡಿಸ್ತಾಳೆ. ಯೋಗಿಯ ಮೇಲೆ ಬಿದ್ದಿದ್ದ ಸೋಫಾವನ್ನು ಪಕ್ಕಕ್ಕೆ ತಳ್ಳಿ ಹಯಗ್ರೀವ್ ಅಂತ ಅರಿಸ್ತಾ ಎದ್ದು ನಿಂತು ಹತ್ತಿರ ಕಾತ ಬರ್ತಾ ಇದ್ರೆ ಸುಭಿಕ್ಷಣನ ಪಕ್ಕಕ್ಕೆ ಸರಿಸಿ ಮೇಲಕ್ಕೆ ಬರ್ತಿರೋ ಯೋಗಿಗೆ ಮುಷ್ಟಿಯನ್ನು ಬಿಗಿದು ಎದೆ ಮೇಲೆ ಒಂದೇಟು ಹೊಡಿತಾನೆ. ಆ ಪೆಟ್ಟಿನಿಂದ ಯೋಗಿ ಗೋಳಾಡ್ತಾ ಹಿಂದೆ ಬೀಳೋದಲ್ಲದೆ ಬಾಯಿಂದ ರಕ್ತ ಕೂಡ ಬಂದ್ಬಿಡುತ್ತೆ. ಅದನ್ನು ನೋಡಿ ಸುಭಿಕ್ಷಾ ಕಣ್ಣುಗಳನ್ನ ಮುಚ್ಕೊಂಡು ಶಿವ ಶಿವ ಅಂತ ನಡುಗ್ ಹೋಗ್ತಾ ಇದ್ರೆ ಹಯಗ್ರೀವ್ ಮಾತ್ರ ಕೆಳಗೆ ಬಿದ್ದಿರುವ ಯೋಗಿಯನ್ನು ಬಿಡದೆ ಮೇಲಕ್ಕೆ ಕೆಳೆದು ಮುಖದ ಮೇಲೆ ಸಾಲು ಸಾಲು ಮುಷ್ಟಿಯಿಂದ ಗುದುತ್ತಾನೆ ಇರ್ತಾನೆ. ಪೆಟ್ಟುಗಳು ಬಲವಾಗಿ ತಗಲ್ತಿದ್ರೆ ಮೂಗಿನಿಂದ ಕಿವಿಯಿಂದ ರಕ್ತ ಉದಾರೆ ಧಾರೆಯಾಗಿ ಹೊರಗೆ ಹರಿಯುತ್ತೆ. ಯೋಗಿಯ ಕೈಗಳನ್ನ ಅಡ್ಡ ಇಟ್ಟು ಹಯಗ್ರೀವ್ನ ತಡೆಯೋದಕ್ಕೆ ಪ್ರಯತ್ನಿಸ್ತಿದ್ರೆ ಹಯಗ್ರೀವ್ ಮಾತ್ರ ಆವೇಶದಿಂದ ಉಮ್ಮಳಿಸ್ತಾ 2 ಕೈಗಳನ್ನ ಹಿಡಿದು ಈ ಕೈಯಿಂದ ತಾನೇ ನನ್ನ ಸುಭಿಕ್ಷಳನ್ನು ಹೊಡೆದದ್ದು ಅಂತ ಬಲಗೈನ ಮುರಿದೇ ಬಿಡ್ತಾನೆ. ಯೋಗಿಯ ಆರ್ತನಾದ ಕೋಣೆಯೆಲ್ಲ ಪ್ರತಿಧ್ವನಿಸ್ತಿದ್ರೆ ಕಣ್ಣುಗಳು ಕಿವಿಗಳು ಎರಡನ್ನೂ ಮುಚ್ಕೊಂಡು ಗಡಗಡನೆ ನಡುಕ್ತಾ ಹಯಗ್ರೀವ್ನನ್ನು ನೋಡಬೇಕೆಂಬ ಭಯದಿಂದ ಮಂಡಿಗಳ ಮೇಲೆ ಕೂತ್ಕೊಳ್ತಾಳೆ ಸುಭಿಕ್ಷಾ. ಸುಭಿಕ್ಷಾಗೆ ಹಯಗ್ರೀವ್ನನ್ನು ನೋಡಬೇಕೆಂಬ ಭಯವಾಗಿ ಕಣ್ಗಳನ್ನ ಮುಚ್ಕೊಂಡು ಹಾಗೇ ನೆಲದ ಮೇಲೆ ಕೂತ್ಕೊಂಡಿದ್ರೆ ಹಯಗ್ರೀವ್ ಮಾತ್ರ 3ನೇ ಕಣ್ಣನ್ನು ತೆರೆದ ಶಿವನಂತೆ ಯೋಗಿಯನ್ನು ಚೆನ್ನಾಗಿ ಥಳಿಸ್ತಾ ಯೋಗಿಗೆ ಎಚ್ಚೆತ್ಕೊಳ್ಳೋದಕ್ಕೂ ಬಿಡದೆ ಮುಷ್ಟಿಯಿಂದ ಹೊಡಿತಾ ಸಾವಿನ ಕೇಕೆಗಳನ್ನ ಹಾಕಿಸ್ತಾನೆ. ಆ ಕೇಕೆಗಳು ಕಿವಿಯಿಂದ ಮನಸ್ಸಿನೊಳಗೆ ಚುಚ್ಕೊಂಡು ಹೋಗ್ತಿದ್ರೆ ಪರಮೇಶ್ವರ ಏನೋ ಸುಮ್ಮನೆ ಹೇಳ್ತಿದ್ದಾನೆ ಅಂದ್ಕೊಂಡೆ, ಆದರೆ ಇಷ್ಟು ಕ್ರೂರವಾಗಿದ್ದಾನ ಸ್ವಾಮಿ ಅಂದ್ಕೊಳ್ತಾ ಮೆಲ್ಲ ಕಣ್ಣುಗಳನ್ನ ತೆರೆದು ನೋಡ್ತಾಳೆ. ಅಷ್ಟರಲ್ಲಾಗಲೇ ಯೋಗಿಯು ಕಣ್ಣುಗಳನ್ನ ತಿರುಗಿಸಿ ಸುಭಿಕ್ಷಾಳ ಕಡೆಗೆ ನೋಡ್ತಿದ್ರೆ ಸುಭಿಕ್ಷಾ ಭಯ ಪಟ್ಕೊಂಡು ಯಜಮಾನ್ರೇ ಅಂತ ಗಟ್ಟಿಯಾಗಿ ಅರಚ್ತಾಳೆ. ಹಯಗ್ರೀವ್ ಗಂಭೀರವಾಗಿ ಒಂದು ನೋಟವನ್ನು ಬೀರ್ತಾ ಇದ್ದಂತೆ ಆ ಕಣ್ಣುಗಳ ಬಿಸಿಗೆ ನಡುಗು ಹೋದವಳು ಕಷ್ಟಪಟ್ಟು ಬಾಯಿನ ತೆರೆದು ಅವನು ಸತ್ತು ಹೋಗ್ತಾನಪ್ಪ, ಇನ್ನು ಬಿಟ್ಬಿಡಿ ಅಂತ ಪ್ರಾರ್ಥಿಸ್ತಾಳೆ. ಬಾಯಿ ಮುಚ್ಚು, ಇವನು ಕೂಡ ನನ್ನ ಸಮಯಕ್ಕೆ ಬರೆದಿದ್ರೆ ನಿನ್ನನ್ನು ಕೊಂದು ಹಾಕ್ತೀನಿ ತಾನೇ ನನ್ನನ್ನು ಬೆದರಿಸಿದ್ದು ಅಂತ ಕೋಣಿಯೆಲ್ಲ ನಡುಗುವಂತೆ ತನ್ನ ಹೆಂಡತಿ ಮೇಲೆ ಗುಡುಕ್ತಾನೆ. ಹೌದು, ಆದರೆ ನೀವು ಬಂದುಬಿಟ್ಟಿದ್ದೀರಲ್ವಾ, ದಯವಿಟ್ಟು ಇನ್ನು ಬಿಟ್ಟುಬಿಡಿ ಅಂತ ಕೇಳ್ಕೊಳ್ತಾಳೆ. ಸುಭಿಕ್ಷಾ ಮಧ್ಯೆ ಬರಬೇಡ, ಇಲ್ದಿದ್ರೆ ನಿನಗೂ ಕೂಡ ಶಿಕ್ಷೆ ಇರುತ್ತೆ ಅಂತ ಗಂಭೀರವಾಗಿ ನೋಡುವಷ್ಟರಲ್ಲಿ ಸುಭಿಕ್ಷಾ ಕೂಡ ಏನನ್ನೂ ಮಾತನಾಡದೆ ಮೌನವಾಗಿ ನೋಡ್ತಾಳೆ. ಹಯಗ್ರೀವ್ ಯೋಗಿ ಕಡೆ ನೋಡಿ ಈಗ ಹೇಳೋ, ರಾತ್ರಿ ಏನೋ ಸವಾಲು ಹಾಕಿದ್ದೆ ಅಲ್ವಾ, ಈಗ ಹೇಳು ಅಂತ ಕಾಲುಗಳಿಂದ ಒದಿತಾನೆ. ಯೋಗಿಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರೋದ್ರಿಂದ ಕೋಪದಿಂದ ಯೋಗಿಯನ್ನು ಸುಭಿಕ್ಷಾಳ ಮುಂಭಾಗಕ್ಕೆ ಎಳ್ಕೊಂಡು ಬಂದು ಆಕೆ ಕಾಲುಗಳ ಬಳಿ ಬೀಳಿಸ್ತಾನೆ. ಸುಭಿಕ್ಷಾ ಭಯಪಟ್ಟು ಹೆಜ್ಜೆಯನ್ನು ಹಿಂದೆ ಇಡ್ತಾ ಇದ್ದರೆ ಆಕೆಯ ಕೈಯನ್ನು ಹಿಡಿದು ತಡೀತಾ ಇವನು ನಿನ್ನ ಹೊಡೆದ ಅಲ್ವಾ, ಈಗ ನೀನು ಹೊಡಿ ಅಂತ ಹೇಳ್ತಾನೆ. ಮೆಲ್ಲಗೆ ನಡುಕ್ತಾ ನಾನು ಹೊಡಿಲಾರೆ, ದಯವಿಟ್ಟು ತೊಂದರೆ ನೀಡಬೇಡಿ ಅಂತ ಕಣ್ಣೀರಿನಿಂದ ನುಡಿತಾಳೆ. ಸುಭಿಕ್ಷಾ ಬಹಳ ಭಯ ಪಡ್ತಾ ಇರೋದ್ರಿಂದ ಯೋಗಿನ ಹಿಂದೆ ಒದ್ದು ಆಕೆ ಕೈಯನ್ನು ಹಿಡಿದು ಹೊರಗೆ ಹೋಗೋದಕ್ಕೆ ಹೊರಡ್ತಾ ಇದ್ದರೆ ಕೊನೆಯುಸಿರಿನಿಂದ ಒದ್ದಾಡ್ತಿರೋ ಯೋಗಿ ಕಣ್ಣುಗಳು ತೆರೆದು ಕೆಳಗೆ ಬಿದ್ದಿದ್ದು ಬಂದೂಕನ್ನು ನೋಡಿ ಚಟಕ್ಕನದನ್ನು ತೆಗೆದುಕೊಂಡು ಗುಂಡಿಗೆ ಬಿಡ್ತಾನೆ. ಆಗಲೇ ಸುಭಿಕ್ಷಾ ಹಿಂದೆ ತಿರುಗಿ ಯೋಗಿ ಬಂದೂಕನ್ನು ತೆಗೆದುಕೊಳ್ಳೋದನ್ನು ನೋಡಿ ಯಜಮಾನ್ರೇ ಅಂತ ಅರ್ಸ್ತಾ ಹಯಗ್ರೀವನಿಗೆ ಅಡ್ಡವಾಗಿ ನಿಲ್ತಾಳೆ. ಆಕೆ ಚೀರಾಟಕ್ಕೆ ರೆಪ್ಪೆ ಬಡಿಯೋಷ್ಟರಲ್ಲಿ ತಿರುಗಿ ಸುಭಿಕ್ಷಾಳನ್ನು ಪಕ್ಕಕ್ಕೆ ಎಳ್ಕೊಳ್ತಿದ್ದಂತೆ ಯೋಗಿ ಹಾರಿಸಿದ 2 ಗುಂಡುಗಳು ನೇರವಾಗಿ ಬಂದು ಹಯಗ್ರೀವನ ಎದೆಯಲ್ಲಿ ಇಳಿಯುತ್ತವೆ. ಒಂದು ಕ್ಷಣ ಸುಭಿಕ್ಷಾ ಆಘಾತಕ್ಕೆ ಒಳಗಾಗ್ಬಿಡ್ತಾಳೆ. ಹಯಗ್ರೀವ್ ಅವುಗಳನ್ನ ತಾಳ್ಕೊಂಡು ನಿಂತು ವಕ್ರವಾಗಿ ನಗ್ತಿರೋ ಯೋಗಿಯನ್ನು ನೋಡಿ ಹಿಂದೆ ಇಟ್ಟಿದ್ದ ಬಂದೂಕನ್ನು ತೆಗೆದು ಯೋಗಿಗೆ
ಮತ್ತೆ ಅವಕಾಶವನ್ನು ನೀಡದೆ ಸತತವಾಗಿ ಬಂದೂಕಿನಲ್ಲಿರೋ ಎಲ್ಲ ಗುಂಡುಗಳನ್ನ ಯೋಗಿಯ ದೇಹದೊಳಗೆ ಇಳಿಸ್ತಾನೆ. ಆ ಶಬ್ದಕ್ಕೆ ಎಚ್ಚೆತ್ತು ಅಯ್ಯೋ ನನ್ನ ಪಿಶಾಚಿ ಅಂತ ಗಟ್ಟಿಯಾಗರ್ಜಿ ಹಯಗ್ರೀವನನ್ನು ತಪ್ಪಿಕೊಂಡು ಅಳ್ತಾ ಇದ್ದರೆ ಆಕೆ ಕರಿಯಿಂದ ಚಿಕ್ಕ ನಗುವೊಂದು ಮೂಡುತ್ತೆ. ಅದೇ ನಗುವಿನೊಂದಿಗೆ ಸುಭಿಕ್ಷ ಅಳಬೇಡ, ನನಗೇನೂ ಆಗಿಲ್ಲ ಅಂತ ಹೇಳ್ತಾ ಆಕೆ ಕಣ್ಣೀರನ್ನು ಒರೆಸಿ ಹಾಗೆ ನೆಲದ ಮೇಲೆ ಕೂತ್ಕೊಳ್ತಾನೆ. ಇಲ್ಲ ಪಿಶಾಚಿ ಅಂತ ಹರಿಸ್ತಾ ಹಯಗ್ರೀವ್ನನ್ನು ತಪ್ಪಿಕೊಂಡು ಕೆನ್ನೆಗಳ ಮೇಲೆ ತಟ್ತಾ ಕಣ್ಣೀರಿನೊಂದಿಗೆ ಕರಿತಾಳೆ ಸುಭಿಕ್ಷ. ಅಷ್ಟರಲ್ಲಿ ರಾಬಿನ್ ಹಾಗೂ ಕೀರ್ತಿ ಕೂಡ ಅಲ್ಲಿಗೆ ಬಂದು ಆಘಾತದಿಂದ ನಿಂತ್ಕೊಳ್ತಾರೆ. ರಾಬಿನನ್ನು ನೋಡಿ ಸುಭಿಕ್ಷ ತಾಳೆ ಮರ ಅಂತ ಅರ್ಚ್ತಾಳೆ. ರಾಬಿನ್ ಎಚ್ಚೆತ್ತು ತಕ್ಷಣ ಫೋನ್ ತೆಗೆದು ಕಾವಲುಗಾರರಿಗೆ ವಿಷಯವನ್ನು ತಿಳಿಸಿ ಮೇಡಮ್ ಬನ್ನಿ ಸರ್ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹಯಗ್ರೀವನನ್ನು ಎಬ್ಬಿಸ್ತಾ ಇದ್ದಂತೆ ಸುಭಿಕ್ಷಾ ಕೂಡ ಮತ್ತೊಂದು ಕಡೆಯಿಂದ ಹಿಡಿದು ಕೀರ್ತಿ ಬಾ ಅಂತ ಹೇಳಿದ್ಲೆ ಗಬಗಬನೆ ಕಾರನ್ನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಬಿನ್ ಕಾರನ್ನು ಹತ್ತಿ ಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಕಳಿಸಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಳ್ತಿದ್ದಂತೆ ಪಕ್ಕದಲ್ಲಿ ಕೀರ್ತಿ ಕೂತು ಕಣ್ಣೀರಿನೊಂದಿಗೆ ಹಯಗ್ರೀವನನ್ನು ನೋಡ್ತಾ ಇರ್ತಾಳೆ. ಹಯಗ್ರೀವ್ ತಲೆಯನ್ನು ಮಡಿಲಲ್ಲಿಟ್ಕೊಂಡು ನೋಡು ರಾಕ್ಷಸ ಎದ್ದು ಬಾ ಅಂತ ಕರೀತಾ ಅಳ್ತಿರೋ ಸುಭಿಕ್ಷಳನ್ನು ನೋಡಿ ನೋವೆನಿಸಿ ಮೇಡಮ್ ಸರ್ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರೆ ಸುಭಿಕ್ಷ ಅಳತ್ಲೆ ಹಯಗ್ರೀವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಎದೆ ಮೇಲೆ ಇಟ್ಕೊಳ್ತಾಳೆ. ರಾಬಿನ್ ವೇಗವಾಗಿ ವಾಹನವನ್ನು ಚಲಾಯಿಸಿ 10 ನಿಮಿಷಗಳಲ್ಲಿ ಆಸ್ಪತ್ರೆ ಮುಂದೆ ನಿಲ್ಲಿಸ್ತಾನೆ. ಈಗಾಗಲೇ ಭದ್ರತೆಯು ಮುಂಚಿತವಾಗಿ ತಲುಪಿದ್ರಿಂದ ಎಲ್ಲವನ್ನು ಸಿದ್ಧವಾಗಿರಿಸ್ಕೊಂಡಿದ್ರಿಂದ ಹಯಗ್ರೀವನನ್ನು ಮೆಲ್ಲ ಕೆಳಗಿಳಿಸಿ ಸ್ಟ್ರೆಚ್ಚರ್ ಮೇಲೆ ಮಲಗಿಸ್ತಿದ್ದಂತೆ ರಕ್ತದಿಂದ ನೆನೆದು ಹೋಗಿರೋ ಶರ್ಟನ್ನು ನೋಡಿ ಇನ್ನೂ ಹೆಚ್ಚು ಅಳ್ತಾ ಹಯಗ್ರೀವನ ಕೈಯನ್ನು ಬಿಡದೆ ಅಂಗಳದವರೆಗೆ ಓಡ್ತಾಳೆ. ಮೇಡಮ್ ನೀವು ಒಳಗೆ ಬರಬಾರ್ದು ಅಂತ ನರ್ಸ್ ಹೇಳ್ತಾ ಇದ್ದಂತೆ ಹಯಗ್ರೀವ್ ಹಣೆ ಮೇಲೆ ಮುತ್ತಿಟ್ಟು ರಾಕ್ಷಸ ನಿಂಗೋಸ್ಕರ ಪ್ರಾಣನೆಲ್ಲ ಅಂಗೈಯಲ್ಲಿಟ್ಕೊಂಡು ಕಾಯ್ತಾ ಇರ್ತೀನಿ, ಬೇಗನೆ ಎದ್ದು ಬಂದ್ಬಿಡು, ಇಲ್ದಿದ್ರೆ ನನ್ನ ಮೇಲೆ ಆಣೆ ಅಂತ ಕಿವಿ ಹತ್ತಿರ ಕಣ್ಣೀರಿನಿಂದ ಹೇಳಿ ಬಿಡಲಾರದೆ ಹಯಗ್ರೀವನ ಕೈಯನ್ನು ಬಿಡ್ತಾಳೆ. ಅವ್ರ ತಕ್ಷಣ ಹಯಗ್ರೀವನನ್ನು ಒಳಗೆ ಕರ್ಕೊಂಡು ಹೋಗಿ ಬಾಗಿಲನ್ನು ಹಾಕ್ತಾ ಇದ್ದಂತೆ ಸುಭಿಕ್ಷಾ ಬಾಗಿಲ ಹೊರಗೆ ಅಳ್ತಾ ಒಳಗಡೆ ನೋಡ್ತಾ ಇರ್ತಾಳೆ. ಅವರಿಬ್ಬರ ಬಂಧವನ್ನು ನೋಡಿದ ಕೀರ್ತಿ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಅರಿತು ಅತ್ತಿಗೆ ಅಂತ ಸುಭಿಕ್ಷಾಳ ಭುಜದ ಮೇಲೆ ಕೈಯನ್ನು ಇಡ್ತಾಳೆ. ಹಿಂದಕ್ಕೆ ತಿರುಗಿ ಕೀರ್ತಿ ಅಂತ ಆಳವಾಗಿ ತಪ್ಪಿಕೊಂಡು ಅಳ್ತಾ ಇದ್ದರೆ ಸುಭಿಕ್ಷಾ ಕೀರ್ತಿ ಕೂಡ ಅಳ್ತಾ ಅದಕ್ಕೆ ಅಳಬೇಡ ಅಣ್ಣನಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಸುಭಿಕ್ಷಾಳ ಬೆನ್ನನ್ನು ತಟ್ತಾಳೆ. ರಾಬಿನ್ ನೋವಿನಿಂದ ಒಂದು ಕಡೆ ನಿಂತು ಪ್ರಾರ್ಥಿಸಿರ್ತಾನೆ ಹಯಗ್ರೀವನಿಗಾಗಿ ದೇವರಲ್ಲಿ. ವೈದ್ಯರು ಒಳಗೆ ಹೊರಗೆ ತಿರುಗ್ತಾ ಇದ್ದರೆ ಸುಭಿಕ್ಷಾ ಕಣ್ಣೀರಿನೊಂದಿಗೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಮುಖ್ಯಮಂತ್ರಿಗಳ ಪಡೆಯೇ ಬರೋದ್ರಿಂದ ಗಾಯತ್ರಿ ಅಳ್ತಿರೋ ಸುಭಿಕ್ಷಳನ್ನು ನೋಡಿ ಸುಭಿಕ್ಷಾ ಅಂತ ಅವರು ಹತ್ತಿರಕ್ಕೆ ಬರ್ತಾ ಇದ್ದಂತೆ ಅತ್ತೆ ಅಂತ ಆಕೆಯನ್ನು ತಪ್ಪಿಕೊಂಡು ಗಟ್ಟಿಯಾಗಿ ಅಳ್ತಾಳೆ ಸುಭಿಕ್ಷಾ. ಗಾಯತ್ರಿ ಕೂಡ ಅಳ್ತಾ ಇದ್ದರೆ ಅವರನ್ನು ಹಾಗೆ ನೋಡಿ ಎಲ್ಲರೂ ಕೂಡ ದುಃಖ ಪಡ್ತಾರೆ. ಅಲ್ಲಿವರೆಗೆ ಕೀರ್ತಿಯನ್ನು ಮರೆತಿದ್ದ ಯಶ್ ಕೀರ್ತಿ ಹತ್ರ ಹೋಗ್ತಿದ್ದಂತೆ ಅಣ್ಣಯ್ಯ ಅಂತ ಯಶನ್ನು ತಪ್ಕೊಂಡು ಕಣ್ಣೀರನ್ನು ಸುರಿಸ್ತಾ ನಡೆದಿದ್ದೆಲ್ಲ ತಿಳಿಸ್ತಾಳೆ. ಯಶ್ಗೆ ಆ ಕ್ಷಣ ಲೀಲಾ ಮೇಲೆ ಅಸಹ್ಯ ಉಂಟಾಗ್ಬಿಡುತ್ತೆ. ಕೀರ್ತಿಯನ್ನು ತಪ್ಕೊಳ್ತಾ ಅಳ್ತಿರೋ ಸುಭಿಕ್ಷಳನ್ನ ನೋಡಿ ತಪ್ಪಿತಸ್ಥನಂತೆ ಭಾವಿಸ್ತಾನೆ. ಮುಖ್ಯಮಂತ್ರಿಗಳು ಅವರ ಹತ್ರಕ್ಕೆ ಬಂದು ಸುಭಿಕ್ಷಾ ಅಳ್ಳಬೇಡಮ್ಮ ಅಂತ ಇಬ್ಬರನ್ನು ತಪ್ಪಿಕೊಂಡು ಸಮಾಧಾನವನ್ನು ಪಡಿಸ್ತಾ ಇದ್ದರೆ ಮಾವನವ್ರನ್ನ ಅಪ್ಕೊಂಡು ಹಯಗ್ರೀವವರು ಅಂತ ಬಾಗಿಲಿನ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಅಳ್ತಾ ಇರ್ತಾಳೆ. ಇಬ್ಬರನ್ನು ಒಂದೊಂದು ಕಡೆ ಹಿಡ್ಕೊಂಡು ಹಯಗ್ರೀವನಿಗೆ ಏನೂ ಆಗೋದಿಲ್ಲ ಸುಭಿಕ್ಷಾ, ಇಲ್ಲಿ
ಅತ್ಯುತ್ತಮ ವೈದ್ಯರಿದ್ದಾರೆ. ಖಂಡಿತವಾಗಿ ಹಯಗ್ರೀವ್ ಗುಣಮುಖ ಆಗೇ ಆಗ್ತಾನೆ. ನೀನು ಅಳಬೇಡಮ್ಮ ಅಂತ ಸಮಾಧಾನಿಸ್ತಾ ಅವ್ರನ್ನ, ಗಾಯು ನೀನು ಕೂಡ ಹೀಗೆ ಅಳ್ತಾ ಇದ್ರೆ ಸುಭಿಕ್ಷಾಗೆ ಹೇಗೆ ಧೈರ್ಯ ತುಂಬ್ತೀಯಾ? ಹಯಗ್ರೀವ್ ಕ್ಷೇಮವಾಗಿರ್ತಾನೆ ಅಂತ ಅವರಿಗೆ ಹೇಳ್ತಾರಾದರೂ ಅವರು ಒಳಗೊಳಗೆ ಕೊರಗ್ತಿರ್ತಾರೆ. ತನ್ನ ದೌರ್ಬಲ್ಯ ಗಾಯತ್ರಿಯಾದರೆ ಬಲವು ಹಯಗ್ರೀವ್ ಆಗಿದ್ದಾನೆ. ಹಯಗ್ರೀವನಿಗೆ ಏನೂ ಆಗಬಾರ್ದು ಸ್ವಾಮಿ ಅಂತ ಮನಸ್ಸಿನಲ್ಲಿ ದೇವರನ್ನ ಪ್ರಾರ್ಥಿಸ್ತಾ ಅಳ್ತಾರೆ. ಹೊರಗೆ ಮಾತ್ರ ಹೆಂಡತಿ ಸೊಸೆಗೆ ಸಮಾಧಾನವನ್ನು ಹೇಳ್ತಿದ್ರೆ ಗಾಯತ್ರಿ ಅಳ್ತಾ, ಹೇಗೆ ಧೈರ್ಯವಾಗಿರಲಿ ಶರತ್, ಅಲ್ಲಿ ನನ್ನ ಮಗ ಪ್ರಾಣದೊಂದಿಗೆ ಹೋರಾಡ್ತಿದ್ದಾನೆ ಅಂತ ಮಾತು ಕೂಡ ಬರಲಾರದೆ ಕೊರಗು ಹೋಗ್ತಾರೆ. ಅದಕ್ಕೆ ಹಯಗ್ರೀವನ ಬಗ್ಗೆ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಅವನು ಸೋಲನ್ನು ಒಪ್ಕೊಳ್ಳೋದಿಲ್ಲ, ಸಾವಿನೊಂದಿಗೂ ಹೋರಾಡಿ ಬದುಕ್ತಾನೆ. ನೀವು ಭಯಪಡಬೇಡಿ ಸುಭಿಕ್ಷಾ, ನೀನು ಕೂಡ ಅವನಿಗೆ ಏನೂ ಆಗೋದಿಲ್ಲ ಎಂಬ ಧೈರ್ಯದಿಂದ ನೀನಿರಮ್ಮ ಅಂತ ಚಂದ್ರ ಮತ್ತೊಂದು ಕಡೆ ಸಮಾಧಾನವನ್ನು ಪಡಿಸ್ತಾನೆ. ಮೀನಾ, ಶಕುಂತಲ, ನೇತ್ರ, ಶ್ರಾವಣಿ, ಆರ್ತಿ ಕೂಡ ಕಣ್ಣೀರನ್ನು ಹಾಕ್ತಾ ಇರ್ತಾರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ. ಯಶ್ ಕೀರ್ತಿಯನ್ನು ಅಪ್ಕೊಂಡು ದುಃಖವನ್ನು ನುಂಗ್ಕೊಳ್ತಾನೆ. ಮುರಾರಿ ಮತ್ತು ಆದಿತ್ಯ ಕೂಡ ನೋವಿನಿಂದ ಬಾಗಿಲಿನ ಕಡೆಯೇ ನೋಡ್ತಾ ಇರ್ತಾರೆ. ಸಂಸದರು ಒಂದು ಮೂಲೆಯಲ್ಲಿ ನಿಂತು ವಿಚಿತ್ರವಾದ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಸುಭಿಕ್ಷಾ, ಗಾಯತ್ರಿ ಬಾಗಿಲ ಹತ್ತಿರವೇ ನಿಂತು ವೈದ್ಯರು ಯಾವಾಗ ಹೊರಗೆ ಬರ್ತಾರೋ ಅಂತ ಕಣ್ಣೀರಿನೊಂದಿಗೆ ಕಾಯ್ತಾ ಬಾಗಿಲನ್ನೇ ನೋಡ್ತಾ ಇರ್ತಾರೆ. ಇಬ್ಬರು ಅತ್ತೆ ಸೊಸೆಯರು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆ ಮಹಡಿಯೇ ಸಂಪೂರ್ಣವಾಗಿ ಖಾಲಿ ಇದ್ದು ಕೇವಲ ಇವರ ಅಳುವಿನ ಶಬ್ದ ಮಾತ್ರ ಎಲ್ಲೆಲ್ಲೂ ಕೇಳಿಸ್ತಾ ಇರುತ್ತೆ. 3 ಗಂಟೆಗಳ ಕಾಯುವಿಕೆಯ ನಂತರ 5 ವೈದ್ಯರು ಹೊರಗಡೆ ಬರ್ತಾರೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಹಾಗೆ ಪ್ರತಿಲಿಪಿಲಿ ಕೂಡ ವಿಡಿಯೋ ಅಪ್ಲೋಡ್ ಆಗ್ತಿದೆ ನೋಡಿ.